ದ್ವಾಪರದಲ್ಲಿ ಅರ್ಜುನನ ಮಾತಿಗೆ ಹೊಗಳಿ ಹೊಗಳಿ ನನ್ನನ್ನು ಹೊಂಡಕ್ಕಾಕುವುದಕ್ಕೆ ಬೇಕಾಗಿಯೇ ಹೊಗಳಿದ್ದು. ಅರ್ಜುನ ಪ್ರತಿಜ್ಞಾಬದ್ಧನಾದದ್ದೇ ತಡ. ತ್ರೇತಿಯಲ್ಲಿ ರಾಮನ ಬಾಣಕ್ಕೆ ಹೇಗೆ ಹುಸಿ ಇಲ್ಲವೋ, ಅರ್ಜುನ ನಿನ್ನ ಮಾತಿಗೂ ಹುಸಿ ಇಲ್ಲ. ಇಂತೀ ಪರಿಯಲ್ಲಿ ಪಾರ್ಥರನ್ನ ಹೊಗಳಿದ. ಬೇಡ, ಹೊಗಳಲಿ, ತೆಗಳಲಿ, ಕೊಂಡಾಡ್ಲಿ, ಏನೇ ಮಾಡಲಿ, ನಾವು ಏನನ್ನು ಸಂಕಲ್ಪ ಮಾಡಿ ಬಂದಿದ್ದೇವೋ ಅದನ್ನು ಮಾಡಿಯೇ ಮಾಡ್ತೇವೆ. ಮದ್ದರಿತೇನೆ. ತಿರುವಿನಲ್ಲಿ ಬಾಣವ ನೋಡಿ ಖಳಗೆ ಸಮನವ ಮಾಡಿದನು. ಕಲಿಕರ್ಣ ಶಸ್ತ್ರಾಸ್ತ್ರವನು ನಿಮಿಷದಲ್ಲಿ ಸರ್ಪಮುಖಿ ಬಾಣ ಎಷ್ಟೋ ದಿವಸದಿಂದ ಇದಕ್ಕೆ ಬಲಿ ಕೊಟ್ಟು ಅರ್ಚಿಸಿ ಆರಾಧಿಸಿ ಕಾಪಿಟ್ಟುಕೊಂಡಿದ್ದೆ. ಈ ಹೊತ್ತು ಅದನ್ನೇ ಸೆಳೆದು ಮೂಡುವುದಕ್ಕೆ ಮುಂದಾದಾಗ ವಿಪರೀತ ಪರಿಣಾಮಗಳನ್ನೆಲ್ಲ ಕಂಡೆ. ಪ್ರಾಯಶಃ ನನಗೆ ಅನುಕೂಲವಾದಂತಹ ಪರಿಣಾಮವೇ ಇದ್ದಿರಬೇಕು. ಏನೇ ಆಗಲಿ, ಅರ್ಜುನ ಕೊರಳಿಗೆ ಸರಿಯಾಗಿ ಸರ್ಪಮುಖಿ ಬಾಣವನ್ನು ಹೂಡಿದ್ದೇನೆ. ಒಂದು ಮಾತು ಕೇಳುವುದು ಒಳ್ಳೆಯದು ಅಲ್ವಾ? ಓ ಶಲ್ಯ ಭೂಪತಿಗಳೇ, ಏನು ಸಾರಥಿ ಸಾರಥಿ ಸರಳು ಪಾಂಡವ ಸೇನೆಯನ್ನು ಗೆಲ್ಲಲುವುದೇ? ಸರಳು ಪಾಂಡವ ಸೇನೆಯನ್ನು ಗೆಲ್ಲಲುವುದೇ? ಪಾರ್ಥನ ಮಾನಿನಿಗೆ ವೈದವ್ಯ ದೀಕ್ಷಾ ವಿಧಿಯ ಕೊಡಬಹುದೇ? ಪಾರ್ಥನ ಮಾನಿನಿಗೆ ವೈದವ್ಯ ದೀಕ್ಷಾ ವಿಧಿಯ ಕೊಡಬಹುದೇ? ಆನು ನಮ್ಮುವರುಳ್ಟೆ ನಿನಗಿದು ಸಾನುರಾಗವೇ? ಆನಲಮ್ಮುವರುಳ್ಟೆ ನಿನಗಿದು ಸಾನುರಾಗವೇ? ಹೇಳಿದರು
ಓ ಸಾರಥಿ ಶಲ್ಯ, ಸೇನಾಧಿಪತಿ ಕರ್ಣ. ನೀನು ನೋಡಿದ್ದೀಯೋ ಇಲ್ಲೋ? ಯಾವುದಕ್ಕೂ ನಾನಂತೂ ಹೂಡಿ ನಿಂತಿದ್ದೇನೆ. ಹಾ, ಸರ್ಪಮುಖಿ ಬಾಣವನ್ನು ಹಾ, ಪಾರ್ಥನ ಕೊರಳಿಗೆ ಸರಿಯಾಗಿ ಹಾ. ಗುರಿ ಹಿಡಿದು ನಿಂತಿದ್ದೇನೆ. ನೀ ಕರೆದಾಗ ತಿರುಗಿದ್ದರಲ್ಲಿ ನಾನು ನೋಡಿ. ಹೌದಾ? ಈಗ ನಿನ್ನಲ್ಲಿ ಕೇಳುವುದು ಏನು ಸಾರಥಿ, ಸರಳು ಪಾಂಡವ ಸೇನೆಯನ್ನು ಗೆಲ್ಲಬಹುದೇ? ಆತ್ಮವಿಶ್ವಾಸದಿಂದ ನಾನು ಕೇಳ್ತೇನೆ. ಇಡೀ ಪಾಂಡವ ಸೇನೆಯನ್ನು ಇದು ಗೆಲ್ಲಬೇಕು ಎನ್ನುವಂತ ಆಶೆಯಿಂದ ನಿರೀಕ್ಷೆಯಿಂದಲೇ ಹೂಡಿದ್ದೇನೆ. ಚತುರಮತಿಯಾಗಿರುವಂತ ತಿಳಿದವನಾದಂಥ ನಿನ್ನಲ್ಲಿ ಮತ್ತೊಮ್ಮೆ ದೃಢಪಡಿಸಿಕೊಳ್ಳುವುದಕ್ಕಾಗಿ ಕೇಳುವುದು, ಏನದು? ಪಾಂಡವ ಸೇನೆಯನ್ನು ಗೆಲ್ಲಬಹುದೇ? ಎಲ್ಲವುದಕ್ಕಿಂತಲೂ ಮುಖ್ಯವಾಗಿ ಪಾರ್ಥಮಾನಿಗೆ ವೈಧವ್ಯ ದೀಕ್ಷಾ ವಿಧಿಯ ಕೊಡಬಹುದೇ? ಈಗಾಗಲೇ ನನ್ನನ್ನೂ ಹೊಗಳಿದ, ಅರ್ಜುನನನ್ನೂ ಹೊಗಳಿದ ಆ ಕೃಷ್ಣನ ಭಗಿನಿ ಸೌಭದ್ರೆ ಪಾರ್ಥನ ಮಡದಿ. ಅರ್ಜುನ ಸತ್ತ ಅಂತಾದರೆ ಅವಳಿಗೆ ವೈಧವ್ಯ ಪ್ರಾಪ್ತವಾಗುತ್ತದೆ. ಅಂದ್ರೆ ಅವಳಿಗೆ ವೈಧವ್ಯ ದೀಕ್ಷಾ ವಿಧಿಯ ಕೊಡಬಹುದೇ ಅಂತ ಹೇಳಿದರೆ ಅರ್ಜುನನನ್ನು ಕೊಲ್ಲಬಹುದೇ? ಅಲ್ಲ, ಇದನ್ನು ಪ್ರಯೋಗಿಸಿದಾಗ ಪಾಂಡವ ಸೇನೆಯಲ್ಲಿ ಅರ್ಜುನನು ಮತ್ತೊಬ್ಬನು ಯಾರೇ ಆಗಲಿ ಆನಲಂಬುವಂತೆ ಇದನ್ನು ತಡೆಯುವ ಸಾಮರ್ಥ್ಯವುಳ್ಳವರಿದ್ದಾರು. ಒಂದೊಮ್ಮೆ ನಾನು ಬಿಡುವಂತ ಈ ಸರಳನ ವಿಷಯದಲ್ಲಿ ನಿನಗೆ ಸಾನೂರಾಗವೋ ಹೇಗೆ ಎನ್ನುವುದನ್ನು ಹೇಳು ಸಾರಥಿ, ಹೇಳು. ನೀ ತೋರಿಸಿದ ಆ ಸರ್ಪಮುಖಿ ಶರ ಉಂಟಲ್ಲ, ಅದು ನಿನಗೆ ಕೊಟ್ಟ ಪ್ರಚೋದನೆಯಿಂದಲೇ ಇಷ್ಟು ಪ್ರಶ್ನೆ ಕೇಳಿದೆ. ನೀನಾಡಿದ ಮಾತಿಗಿಂತ ಹೆಚ್ಚು ನಿನ್ನ ಮುಖ ಮಾತಾಡ್ತಾ ಉಂಟು ಅಂತ ಅದನ್ನು ನೋಡುವಾಗ ಹೇಗೆ ಕಾಡ್ತಾ ಇದ್ದೀವಲ್ಲ. ಅಸ್ತ್ರದ ಭಾನುಮಂಡಲದಿಂದ ಹಾ ಭಾನುತೇಜವೇ ಖಂಡಿತವಾಗಿ ಹಾ ಧರಾಮಂಡಲಕ್ಕೆ ಇಳಿದು ಅದಕ್ಕೆ ಪ್ರಖರತೆ ವೃದ್ಧಿಯಾದರೆ ಹೇಗೆ ಕಾಣಬಹುದು? ಇವತ್ತಿನ ಕರ್ಣ ಹಾಗಿದ್ದಾನೆ. ಆ ಭಾನುವಿನಿಂದಲೇ ಹುಟ್ಟಿದ ಸರಿ. ಸೂರ್ಯಮಂಡಲದ ತುಂಡಿನ ಹಾಗೆ. ಒಳ್ಳೆ ಯಾಕೆಂದ್ರೆ ಆ ಸರ್ಪಶರ ನಿನ್ನಲ್ಲಿ ಉದ್ದೀಪಿಸಿದ ಆತ್ಮವಿಶ್ವಾಸ ಹಾ. ಆ ಪ್ರಮಾಣದಲ್ಲುಂಟು. ಆದ್ರೂ ಒಂದುಂಟು, ಭಾನುಜಾತನಿಗೆ ಮಂಕು ಕವಿಯುವುದು ಹೊಸದೇನೂ ಅಲ್ಲ.
ಪ್ರಯೋಗ ಆಗಬಾರದಲ್ಲಿಯೇ ತನ್ನನ್ನು ತಾನು ಪ್ರಯೋಗಿಸಿದರೆ ಎಂತಹ ಭಾನುಜಾತರಾದರೂ ಪರಿಭವ ಹೊಂದಬೇಕಾಗ್ತದೆ. 3 ಉದಾಹರಣೆ ಕೊಡಬಹುದು. ಮಾರ್ಕಂಡೇಯನಲ್ಲಿ ತನ್ನ ಯಮಪಾಶವನ್ನು ಬೀಸಿದಂತಹ ಅಂತಕ ಅಲ್ಲಿ ಬೀಸ ಕೂಡದಿತ್ತು, ಅಲ್ಲಿ ಪ್ರಯೋಗಿಸಿದ್ದರಿಂದ ಸೋತ. ಕೆಲವರನ್ನು ಪೀಡಿಸುವುದಕ್ಕೆ ಹೊರಟ ಶನಿ, ಅನೇಕರು ನಿರ್ಬಂಧಿಸಿದ್ದಾರೆ ದಶರಥಾದಿಗಳು. ಪೀಡಿಸುವಲ್ಲಿ ತಾನು ಹಿಂಜರಿಯಬೇಕಾದ ಅನಿವಾರ್ಯತೆ ಬಂತು. ಒಂದು ಹಂತದಲ್ಲಿ ಗೆಲ್ಲಬೇಕಾದ ವಾಲಿಯನ್ನು ಭಾನುಜಾತನಾದ ಸುಗ್ರೀವನಿಗೆ ನಿರ್ದಿಷ್ಟ ಅವಧಿಯ ತನಕ ಮುಟ್ಟುವುದಕ್ಕೂ ಆಗಲಿಲ್ಲ. ಅಂದರೆ ಸಮಯ, ಸಂದರ್ಭ, ವಿವೇಚನೆ ಇದು ಮುಪ್ಪುರಿಗೊಂಡು ಒಟ್ಟಾಗದ ಹೊರತಾಗಿ ಎಷ್ಟು ಸಾಮರ್ಥ್ಯವಂತರಾದರು ಭಾನುಜಾತರಿಗೆ ನಿಜವಾಗಿ ವಿರೋಧಿಯನ್ನು ಹಣಿಯುವುದಕ್ಕಾಗಲಿಲ್ಲ ಅಂತಂದ ಮೇಲೆ ಒಂದು ದಿನಕ್ಕೆ ತೇಜವೃದ್ಧಿಯಿಂದ ಹಾಗೆ ಕಂಡಂತಹ ನಿನಗೆ ನೀ ಎಣಿಸಿದ್ದನ್ನೆಲ್ಲ ಒಂದೇ ಸಹಾಯಕದಲ್ಲಿ ಸಾಧಿಸುವುದಕ್ಕಾದೀತು. ಖಂಡಿತ ಆಗ್ತದೆ ಎಂಬ ವಿಶ್ವಾಸ. ಅಲ್ಲ, ಖಂಡಿತ ಆದರೆ ಆಗುತ್ತದೆ. ಅಂದ್ರೆ ತುಂಡಾದ್ರೆ ಆಗುತ್ತದೆ. ಅದು ಹೋಗುತ್ತಾಗ್ತದೆ, ಆದ್ಮೇಲೆ ತುಂಡಾಗ್ತದೆ. ಅಸ್ತ್ರದ ಮೇಲೆ ನಿನಗೆ ಗೊತ್ತಿದ್ದೇ ಹೊಡೆದದ್ದು. ಯಾಕೆ ಅಂದ್ರೆ ಅದನ್ನು ನೋಡುವಾಗ ನನಗೆ ಏನು ಕಾಣ್ತದೆ ಗೊತ್ತುಂಟು? ಇಲ್ಲ, ನಿನ್ನ ಕೈಯ ನಿಯಂತ್ರಣ ಮೀರಿ ಜಿಗಿತೇನೆ ಅಂತ ಹವಣಿಸುವಾಗ ಉಂಟು. ನನಗಿಂತಲೂ ಹೆಚ್ಚಿಗೆ ಸ್ಫೂರ್ತಿ ಬಂದ ಹಾಗುಂಟು. ಬೇಡ, ಹೋಗಬೇಡ ಅಂತ ಹಿಂದೆ ಸೆಳೆದು ಹಿಡಿದ ಹಾಗುಂಟು. ಯಾಕೆಂದ್ರೆ ನಿನ್ನಲ್ಲಿ ಕೇಳಿಯೇ ಬಿಡೋಣ ಅಂತ ತಡೆದುಕೊಂಡಿದ್ದೆ. ನೀ ಬಿಟ್ಟ ಮೇಲೆ ಹೋಗಬೇಕಾದ ಬಿಡುವ ಮೊದಲು ಜಿಗಿತೇನೆ ಅಂತ ಆತುರತೆಯನ್ನು ತೋರ್ತದಾದ್ರೆ ಅದರ ಬಗ್ಗೆ ಪೂರ್ತಿ ನಿನಗೆ ಗೊತ್ತಿಲ್ವೋ ಅಥವಾ ನಿನಗೆ ಗೊತ್ತಿದ್ದದಕ್ಕಿಂತ ಹೆಚ್ಚು ಅದರೊಳಗೆ ಉಂಟೋ? ಎಂಥದೋ ಒಂದು ಅಗಮ್ಯವಾದ, ಅಗೋಚರವಾದ, ಅಬೋಧಾದ ಒಂದು ಅಂತರ, ಒಂದು ವಿಷಯ ಅದರೊಳಗೆ ಉಂಟು ಅಂತ ಸ್ಪಷ್ಟ. ಅದು ಹೂಡುವಾಗಲೇ ನನ್ನ ಗಮನಕ್ಕೆ ಬಂದಿದೆ. ಅದು ಅದಲ್ಲ ಅಂತಾದ್ರೆ ಯೋಚನೆ ಮಾಡು. ಸ್ವಪಕ್ಷದವರಿಗೆ ಬಾಧೆ ಕೊಡದೆ ವಿಪಕ್ಷದಲ್ಲಿ ನಾವು ಉದ್ದೇಶಿಸಿದವರಿಗೆ ಮಾತ್ರ ಬಾಧೆ ಕೊಡಬೇಕಾದ ಅಸ್ತ್ರವನ್ನು ಸ್ವಪಕ್ಷದಲ್ಲೂ ವಿಪಕ್ಷದಲ್ಲೂ ಇಲ್ಲದ ಅಂಬರ ಪಥದಲ್ಲಿ ಹಾರಾಡುವ ಖಗಸಂತತಿಯನ್ನು ಸುಟ್ಟುರಿಸುವುದು ಅಂದರೆ ಆ ಬಾಣಕ್ಕೆ ಅದರ ಮೇಲೆ ಏನು ಸುಳ್ಳಲ್ಲ, ವಿಷವನ್ನ ಕಕ್ಕುತ್ತಾ ಇದೆ ಅಲ್ವೋ? ನಾನು ಆಗಿನಿಂದ ಅದನ್ನೇ ನೋಡ್ತಾ ಇದ್ದದ್ದು. ಏನು ಸಾರಥಿತ ನೀ ಕರೆದ ಮೇಲೆ ತಿರುಗಿ ನೋಡಿದ್ದು, ನೀನೇನಕ್ಕೆ ಕರೆದೆ ಅಂತ. ಅಲ್ಲಿಯ ತನಕ ಇದೆಲ್ಲಿಂದ ಈ ವಿಷದೂರಿ ಅಂತಲೇ ಯೋಚಿಸ್ತಾ ಇದ್ದದ್ದು. ನಾನು ನೀನು ಮೇಲು ನೋಡ್ತಾ ಇದ್ದೆ ಅಂತಲೇ ಕರೆ ಕೇಳಿದ್ದು. ಒಳ್ಳೇದಾಯ್ತು. ಈಗ ಮೇಲು ಕೆಳಗು ನೋಡಿದಾಗ ಸ್ವಲ್ಪ ನಾವು ಮೇಲೆ ಕೆಳಗಾದದ್ದು ಗೊತ್ತಾಯ್ತೋ ಇಲ್ವೋ? ಯಾವುದು ಅಂದ್ರೆ ಅದು ಏನು ಅಂತ ಗೊತ್ತಿಲ್ಲದೆ ಅದು ಯಾವುದರ ಮೇಲೆ ಪರಿಣಾಮ ಮಾಡ್ತದೆ ಅಂತ ಗೊತ್ತಿಲ್ಲ. ಒಮ್ಮೆಗೆ ನನಗೆ ಆತಂಕ ಆದದ್ದೇನು ಗೊತ್ತೋ? ನಿನ್ನ ಕೈಯಲ್ಲಿದ್ದದ್ದು ನಿನ್ನನ್ನೇ ನುಂಗಿ ನೋಡಿದೀತ ಅಂತ. ಅಲ್ಲ, ಆತ ಯಾರ ಮೇಲೆ ಪರಿಣಾಮ ಮಾಡಬೇಕು ಅಂತ ಗೊತ್ತಿಲ್ಲದೆ ವಿಷ ಉಗುಳ್ತಾ ಉಂಟು. ಅದೇನಾದ್ರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಅಂತ ಕಂಡದ್ದು. ಇಷ್ಟು ಹೊತ್ತಿಗೆ ಪರಿಣಾಮ ಮಾಡಲಿಲ್ಲ ಎನ್ನುವುದರ ಅರ್ಥ ಇನ್ನು ನನ್ನ ಮೇಲೆ ಪರಿಣಾಮ ಆಗುವುದಿಲ್ಲ ಎನ್ನುವುದೇ. ಈಗ ಒಳ್ಳೆಯವರ ಮೇಲೆ ಅಂತ ವಿಶ್ವಾಸ ಎಲ್ಲ ಇಡಬಹುದು. ಅಲ್ಲಿ ಇದ್ದದ್ದು ಒಳ್ಳೆಯದೇ ಶಕ್ತಿ ಅಂತ ನನಗೆ ಗೊತ್ತಿಲ್ಲ, ನಿನ್ನ ಕೈಯಲ್ಲಿರುವುದು. ನಾನು ಇಲ್ಲಿ ನೋಡಿ ಊಹಿಸಬಹುದಷ್ಟೇ. ಇರ್ಲಿ, ನೀನೀಗ ಕೇಳಿದ ಪ್ರಶ್ನೆ ಏನು? ಒಂದು ಅತಿಶಯವಾದ ಅಲಂಕಾರಿಕ ಪ್ರಜ್ಞೆ ಉಂಟು. ಪಾಂಡವ ಸೇನೆಯನ್ನು ಗೆಲ್ಲಬಹುದೇ? ಆಚಾರ್ಯ ಭೀಷ್ಮರು ತಮ್ಮ ಪ್ರತಿಜ್ಞೆಯನ್ನು ಪೂರೈಸುವುದಕ್ಕೆ 10,000 ಮಂದಿಯ ಮೇಲೂ ಪರಿಣಾಮ ಬೀರಿ ಕೆಡಹಾಕಬಲ್ಲ ಒಂದೇ ಬಾಣ ಪ್ರಯೋಗಿಸ್ತಾ ಇದ್ರು. ವಿಶೇಷ ಸಾಮರ್ಥ್ಯ ಉಂಟು ಅಂತ ಪಾರ್ಥನಿಗಾಗಿ ತೆಗೆದದ್ದನ್ನು ಪಾಂಡವರ ಮೇಲೆ ಪ್ರಯೋಗಿಸ್ತೇವೆ ಅಂತ ಭಾವಿಸಿದೆ. ಆದ್ರೆ ಹಾಗಿಲ್ಲ. ನೀನು ಚಿಂತಿಸಿದ್ದು ಪಾರ್ಥನಿಗಾಗಿ. ಅವ ಬಿದ್ದರೆ ಪಾಂಡವರು ಬಿದ್ದ ಹಾಗೆ ಎಂಬುದರಿಂದ ಹೆಮ್ಮೆಯಿಂದ ಕೇಳಿ. ಪಾರ್ಥನ ಮಾನಿನಿಗೆ ವೈದವ್ಯ ದೀಕ್ಷೆ ಕೊಡಬಹುದು? ಮತ್ತೊಂದು ಪ್ರಶ್ನೆ. ಪಾರ್ಥನ ಮಾನಿನಿಯರು ಅನೇಕರಿದ್ದಾರೆ ಅಂತ ನಾವು ಕೇಳಿ ತಿಳಿದರು. ಇಲ್ಲಿ ನನಗೆ ಕಾಣುವುದೇನು ಗೊತ್ತೋ? ನೀನೀಗ ವೈದವ್ಯ ದೀಕ್ಷೆ ಕೊಡುವುದಕ್ಕೆ ಹೊರಟವು. ಈ ಹಿಂದೊಬ್ಬ ಮಾಂಗಲ್ಯ ದೀಕ್ಷೆ ಕೊಡ್ತೇನೆ ಅಂತ ಹೊರಟಿದ್ದಾರೆ, ಗೊತ್ತುಂಟು? ಅಲ್ಲ, ನಿನಗೆ ಗೊತ್ತಿಲ್ಲದಲ್ಲ, ನೀನು ಆಪ್ತಾನೆ ಅವನಿಗೆ. ನಿನಗೆ ನೆನಪಿಸಿ ಕೊಡುವುದು ಮಾತ್ರ ನಾನು. ಸುಭದ್ರಾದೇವಿಗೆ ತಾನೇ ಮಾಂಗಲ್ಯ ದೀಕ್ಷೆ ಕೊಡುವುದು ಅಂತ ಹಣೆಗೆ ಬಾಸಿಂಗವನ್ನು ಬಂಧಿಸಿ ಸುರುಚಿರಾಲಂಕರಣದಿಂದ ಸಿಂಗಾರಗೊಂಡವನು ಮಧುಮಗನಾಗಿ ಮೆರವಣಿಗೆಯಲ್ಲಿ ಹೋದ. ಹೋಗುವಾಗ ತಲೆಯಲ್ಲಿ ಬಾಸಿಂಗ, ಬರುವಾಗ ಕೈಯಲ್ಲಿ ಬಾಸಿಂಗ. ಅವನ ಕೈ ಹಿಡಿಬೇಕಾದ ಹೆಣ್ಣು ಪಾರ್ಥನ ಜೊತೆಯಲ್ಲಿ. ಹೌದಲ್ಲ? ಇದು ಮಾಂಗಲ್ಯ ದೀಕ್ಷೆಯಲ್ಲಿ ಕೊಡುವುದಕ್ಕೆ ಹೊರಟವರ ದುರವಸ್ಥೆ. ಇದನ್ನು ಯಾಕೆ ಹೇಳ್ತೇನೆ? ಪಾರ್ಥನ ಮಾನಿನಿಯಾದ ಸುಭದ್ರೆಗೆ ಮಾಂಗಲ್ಯವನ್ನಾಗಲಿ ವೈಧವ್ಯವನ್ನಾಗಲಿ ನಳಿನಾಕ್ಷನಾದ ಕೃಷ್ಣನ ಅನುಮತಿ ಇಲ್ಲದೆ ಯಾರೂ ಕೊಡಲಾರರು ಎಂಬುದಕ್ಕೆ ತಲೆಗೆ ಬಂಧಿಸಿದ ಬಾಸಿಂಗವನ್ನು
ಕೈಯಲ್ಲಿ ಹಿಡ್ಕೊಂಡು ಬಂದ ಕೌರವನೇ ದೃಷ್ಟಾಂತ. ಅವ ಇನ್ನೂ ಆ ರಥದ ಅಗ್ರದಲ್ಲಿ ಇರುತ್ತ ನೀನೀಗ ವೈದವ್ಯ ದೀಕ್ಷೆ ಕೊಡ್ತೇನೆ ಅಂತ ಹೊರಟ್ರೆ ಬಿಟ್ಟಾನ ಕೃಷ್ಣ ಬಿಟ್ಟಾನ? ಅವ ಬಿಡ್ಲಿಕ್ಕಿಲ್ಲ ಅನ್ನುವುದು ನಿನ್ನ ಮಾತು. ಹೌದು. ಹಾಗಾದ್ರೆ ನಾವು ಹೂಡಿದ ಬಾಣ ಹೌದು. ಪಾರ್ಥನ ಕಂಠವನ್ನ ಕತ್ತರಿಸಬೇಕು ಅಂತಾದ್ರೆ ಕೃಷ್ಣನಿಂದ ಏನೂ ಮಾಡುವುದಕ್ಕಾಗದೇ ಇದ್ದಾಗ ನಿರ್ಮಿಸಬೇಕು ಅಂತಾದ್ರೆ ಅದಕ್ಕೆ ಏನು ಮಾಡುವುದು? ಪರಿಹಾರ ಉಂಟಾ? ಉಪಾಯ ಉಂಟಾ? ನೀನು ಯೋಚನೆ ಮಾಡಿದ್ರೆ ನೀನು ಸ್ವಪಕ್ಷೀಯರಿಗೆ ಸಹಾಯ ಮಾಡುವುದಕ್ಕಿಂತ ಹಿಡಿದು ನಿಂತ ಭಂಗಿ ನೋಡಿದ್ರೆ ವಿಪಕ್ಷದ ಕೃಷ್ಣನಿಗೆ ಪೂರಕವಾಗಿಯೇ ನೀನು ವರ್ತಿಸ್ತಾ ಇದ್ದಿ ಅಂತ ಕಾಣ್ತದೆ. ಅಂದ್ರೆ ಅವನಿಗೆ ಬೇಕಾದ್ದನ್ನೇ ತಿಳಿಯದೆ ನೀನು ಮಾಡ್ತಾ ಇದ್ದಿ. ನೀನು ಮಾಡಬೇಕಾದ್ದು ಕೌರವನಿಗೆ ಬೇಕಾದ್ದನ್ನು, ಹೌದು, ಕೃಷ್ಣನಿಗೆ ಬೇಕಾದ್ದನ್ನು ಯಾಕೆ ಮಾಡ್ತಾ ಇದ್ದಿ? ನಾನೇನು ಮಾಡಿದ್ದೇನೆ? ಕೃಷ್ಣ ಎಲ್ಲಿಗೆ ಗುರಿ ಹಿಡಿದಿದ್ದಿ? ಪಾರ್ಥನ ಕೊರಳಿಗೆ ಸರಿಯಾಗಿ. ಅದೇ ತಪ್ಪು. ಕೊರಳಿಗೆ ಹಿಡಿದರೆ ಮಗುಟಗಿ ತಾಗುವುದು ಕರ್ಣ ಕೊರಳಿಗೆ ಹಿಡಿದರೆ ಮಗುಟಗಿ ತಾಗುವುದು ಉರಗಾಗಿ ಬೆಸಸಿದರೆ ನೀನು ಉರಗಾಗಿ ಬೆಸಸಿದರೆ ಕೊರಳಿಗೆ ಹಿಡಿದರೆ ಮಗುಟಗಿ ತಾಗುವುದು ಉರಗಾಗಿ ಬೆಸಸಿದರೆ ಶಿರವ ಕಪ್ಪನೆ ಜೋಗುತ್ತಿತು ಸಿದ್ಧ ಶಿರವ ಕಪ್ಪನೆ ಜೋಗುತ್ತಿತು ಸಿದ್ಧ ಬೇಗದಿ ಮರಣಿ ಕೊಡುಗಿಂದನು ಮರಣಿ ಕೊಡುಗಿಂದನು ಶಿರವ ಕತ್ತರಿತು ಸಿದ್ಧ ಬೇಗದಿ ಮರಣಿ ಕೊಡುಗೆಂದನು ಕೊರಳಿಗೆ ಹಿಡಿದರೆ ಮಗುಟಗೆ ಆಗುವುದು ಉರಗಾಗಿ ಬೆಸಸಿದರೆ ಕರುಣ ಹೊರಳಿಗೆ ಹಿಡಿದರೆ ಅದನ್ನು ಭೇದಿಸಬೇಡುವ. ಹೌದು. ಅಭೇದ್ಯವಾದದ್ದಕ್ಕೆ ನೀವು ಲಕ್ಷ್ಯ ಹಿಡಿದರೆ ಏನು ಪ್ರಯೋಜನ ಹೇಳು? ಅಂದ್ರೆ ಅದು ಹೇಗೆ ಭೇದ್ಯ? ದೈರಥ ಯುದ್ಧದಲ್ಲಿ ಖಂಡನೆಯಾಗಲಿ ಮಂಡನೆಯಾಗಲಿ ಹಾ. ಪ್ರಯೋಗವಾಗಲಿ ಉಪಸಂಹಾರವಾಗಲಿ ಹಾ. ರಥಿಗಳಿಂದ ಆಗಬೇಕು. ಹೌದು. ಆಗದಿದ್ರೆ ಅನ್ಯರ ಸಹಾಯ ಪಡೆಯುವಂತಿಲ್ಲ, ಆದರೆ ಸಾರಥಿ ಸಹಾಯ ಮಾಡಬಹುದು. ಯಾಕೆಂದ್ರೆ ದ್ವೈರಥದಲ್ಲಿ ನಿಂತವರು ತಾವು ತಮ್ಮ ಅಸ್ತ್ರ ಭಂಡಾರ, ಸಾರಥಿ, ರಥ, ಕೇತನ ಇಷ್ಟನ್ನಲ್ಲದೆ ಬೇರೆ ಇದನ್ನು ವಿನಿಯೋಗಿಸುವಂತಿಲ್ಲ. ಈಗ ಸಾರಥಿ ಸಹಾಯ ಮಾಡಿದರೆ ಅನುಚಿತವಲ್ಲ. ಸಹಾಯ ಮಾಡಬಹುದಾದ ನಳಿನಾಕ್ಷ ಆತನ ರಥದೊಳಗಿದೆ. ಅವನಿಗೆ ಪೂರಕವಾಗಿ ನೀ ಕೊರಳಿಗೆ ಗುರಿ ಹಿಡಿದಿದೆಯಲ್ಲ ಪುಣ್ಯಾತ್ಮ. ಅವನಿಗೆ ಪೂರಕವಾಗಿ ಹೇಗಾಗ್ತದೆ ಈ ಪ್ರಯೋಗ? ಅವ ಸಾರಥಿಯಾಗಿ ಏನೆಲ್ಲ ಮಾಡಿ ಅಂತ ನಿನಗೆ ಕಲ್ಪನೆ ಆದ್ರೂ ಉಂಟ? ಏನು ಮಾಡಿ ಇದರ ಸಮ್ಮುಖದಲ್ಲಿ? ಅದರ ಸಮ್ಮುಖ ಅಲ್ಲ, ರಥವಿ ಈಗ ಅಶ್ವಹೃದಯ ರಥಕಲ್ಪಗಳ ವಿದ್ಯೆಯ ಸಮ್ಮುಖದಲ್ಲಿ ನೀನು ಹಿಡಿದ ಗುರಿ ಏನು ಮಾಡಿತ್ತು ಮಾಡಿದ್ರೆ ರಥದ ಅಂಗೋಪಾಂಗಗಳ ಕುರಿತಾಗಿ ಸಮಗ್ರ ಪರಿಜ್ಞಾನವನ್ನು ಕಲ್ಪಿಸುವ ರಥಕಲ್ಪ, ಅಶ್ವಹೃದಯವನ್ನೇ ಬೇಕಾದಂತೆ ಪರಿವರ್ತಿಸುವ ಅಶ್ವಹೃದಯದ ಗಾಢವಾದ ವಿದ್ಯೆಯನ್ನು ಸಮಗ್ರವಾಗಿ ಸಾರವತ್ತಾಗಿ ಅರಿತಿರಬಹುದಾದ ಕೃಷ್ಣ, ನೀನೇ ಆ ಮಾರ್ಗಣವನ್ನು ನಿನ್ನ ಕೈಯಿಂದ ಬಿಟ್ಟು ಪಾರ್ಥನ ಕೊರಳಿಗೆ ತಲುಪುವ ಮೊದಲು 5 ಅಂಗುಲಕ್ಕೆ ಎತ್ತರಿಸಬಲ್ಲ, ಬೇಕಾದ್ರೆ ತಗ್ಗಿಸಬಲ್ಲ, ಎರಡನ್ನೂ ಮಾಡಬಲ್ಲ. ಈ ಬಿಟ್ಟ ಮೇಲೆ ಪಾರ್ಥನ ರಥ 5 ಅಂಗುಲ ಮೇಲೆಯೋ ಕೆಳಗೋ ಆಯಿತು ಅಂತಾದ್ರೆ ಏನಾಗ್ತದೆ? ನನ್ನ ಸಂಕಲ್ಪ ಈಡೇರುವುದಿಲ್ಲ. 5 ಅಂಗುಲ ಮೇಲೆ ಹೋಯಿತು ಅಂತಾದ್ರೆ ಬಾಣ ಮುಕುಟಕ್ಕೆ ಹೋಗ್ತದೆ.
ಹಾಗೆ ಕಿರೀಟ ಬಿದ್ದರೂ ಕಿರೀಟಿ ಉಳಿಯುತ್ತಾ? ಖಂಡಿತ. ನಮಗೆ ಕಿರೀಟ ಉಳಿದ್ರು ಕಿರೀಟಿ ಸಾಯ್ಬೇಕಾದ ನಮ್ಮ ಕಿರೀಟಿ ಹೋಗ್ಬೇಕು. ಹೋಗ್ಬೇಕಾ? ಕಿರೀಟ ಅಲ್ಲ, ಇದು ಮುಕುಟವನ್ನು ಬೀಳಿಸ್ತದೆ, ಕಿರೀಟಿ ಉಳಿಯುತ್ತಾರೆ. ಆದ್ದರಿಂದಲೇ ಆ ವಿದ್ಯೆಯನ್ನು ಅರಿತವರು, ಇದು ನಿದ್ರೆ ಬರುತ್ತಾ ಇರುವವನಿಗೆ ಹಾಸಿಗೆ ಹಾಸಿದಾಗ ಆಗುವುದಿಲ್ಲ. ಆದ್ದರಿಂದಲೇ ಇದನ್ನು ಆನಲಂಬುವರಿದ್ದರೆ ಅದು ಕೃಷ್ಣನೊಬ್ಬನೇ. ಅದಕ್ಕೆ ಪೂರಕವಾಗಿ ಅಶ್ವಹೃದಯ ರಥಕಲ್ಪಗಳು ಅದನ್ನು ವಿನಿಯೋಗಿಸಿದರೆ ಹೊರಳಿಗೆ ಹಿಡಿದದ್ದು ಮುಕುಟಕ್ಕೆ ತಾಗ್ತದೆ. ಅಲ್ಲ, ನೀನು ಆತಂಕಿತರಾಗುವುದು ಬೇಡ, ಮತ್ತೇನ್ ಮಾಡೋದು? ಸುಲಭ ಉಂಟು. ನನ್ನಂಥವರಲ್ಲಿ ಕೇಳಿದರೆ, ಈಗ ನಿನಗೆ ಗುರುಗಳು ಹೇಳಿದ್ದೇನೆ ಹೇಳು, ನಿರ್ಣಾಯಕ ಸಮರದಲ್ಲಿ ಗೆಲುವು ಬರುವುದಕ್ಕೆ ಮಾದ್ರೇಶನ ಸಾರಥ್ಯ ಬೇಕು ಅಂತ. ನಿನಗೀಗ ಪ್ರಶ್ನೆ ಕೇಳುವಂತ ಕಂಡದ್ದೇ ಗುರುಗಳ ಅನುಗ್ರಹ ಇದ್ದದ್ರಿಂದ. ನಾನು ಕೇಳಿದ ಉದ್ದೇಶ ಬೇರೆ, ಅದು ಪರಿಣಾಮ ಒಳ್ಳೆಯದ ಅಲ್ವಾ? ಗುರುಕಾರುಣ್ಯ ಸಕಾಲದಲ್ಲಿ ಅನುಗ್ರಹ ಮಾಡಿದರೆ ಇಂತಹ ಸನ್ನಿವೇಶದಲ್ಲಿ ಪ್ರಶ್ನೆ ಕೇಳುವ ಪ್ರಚೋದನೆ ಬರ್ತದೆ. ಈಗ ಅದರಿಂದಲೇ ಕೇಳಿದ ನಿನಗೆ ಉತ್ತರವಾಗಿ ಹೇಳ್ತೇನೆ. ಬದಲಿಸು ಗುರಿಯನ್ನು. ಗುರಕಾಗಿ ಬೆಸಸಿದರೆ 5 ಅಂಗುಲ ಮೇಲೆ ಆದರೆ ಕೊರಳು ಮೇಲೆ ಹೋಗಿ ತಾಗಿದೆ, ಕೆಳಗೆ ಹೋಯಿತು ಅಂತಾದರೆ ಕರುಳು. ಕೊರಳಲ್ಲದಿದ್ರೆ ಕರುಳು ಹೋಗುತ್ತದೆ, ಪಾರ್ಥಾವಸಾನ ಆಗುತ್ತದೆ. ಪಾರ್ಥನ ಮಾನಿನಿಗೆ ವೈದವ್ಯ ದೀಕ್ಷಾ ವಿಧಿ ಸಿದ್ಧಿಸ್ತದೆ, ಪಾಂಡವ ಸೇನೆಯನ್ನು ಗೆಲ್ಲುವುದಕ್ಕಾಗ್ತದೆ. ಕೌರವ ಛಲದಂಕನಾಗಿ ಚಕ್ರೇಶ್ವರನಾದಂತಾಗುತ್ತದೆ. ಮಾಡಿ ಸ್ಥಾಪಿಸಿದ ಕೀರ್ತಿ ನಿನ್ನದಾಗುತ್ತದೆ, ನಿನಗೆ ಹೇಳಿದ ಹೊಣೆ ನನ್ನದಾಗುತ್ತದೆ. ತೆಗೆದೋಟಿ ಈ ಗುರಿಯನ್ನು ಬದಲಿಸೋ ಆಗುವುದಿಲ್ಲ. ಒಂದು ಶರಸಂಧಾನ ನಾಲಿಗೆ ಒಂದು, ನಮ್ಮಲ್ಲಿ ಕುಟಿಲ ವಿದ್ಯೆಗಳೆಂದು ಕಣ್ಯೈಶಲ್ಯ. ನಮ್ಮಲ್ಲಿ ಕುಟಿಲ ವಿದ್ಯೆಗಳೆಂದು ಕಣ್ಯೈಶಲ್ಯ. ನಾವಡಿಯಿಡುವ ಧರ್ಮದಲ್ಲಿ ಇಂದು ಹೂಡಿದ ಶರವು ಇಳುಹುವುದಂದವೇ. ನೀನರಿಯವರ ಸಾರೆಂದು ತಿರುವಿನೊಳಂಬ ದೊಡ್ಡದು ಕಳ್ಳಲಾಗ್ತದೆ. ಕರ್ಣ, ನಿನ್ನ ಅನುಭವ ಅಪಾರವಾದ, ನಿನ್ನ ಸಲಹೆ ಸೂಚನೆ ಸಮಂಜಸವಾದದ್ದು. ಆದ್ರೆ ನನಗಲ್ಲ. ಯಾಕೆಂದ್ರೆ ಈಗ ಸಮಂಜಸ ಆದ್ರೆ ನಿನಗೂ ಆಗಬೇಡುವ? ಅಲ್ಲ. ಯಾಕಲ್ಲ? ಒಂದೇ ಶರಸಂಧಾನ. ನನಗೂ ಅರ್ಜುನನಿಗೂ ಒಂದೇ ಶರಸಂಧಾನ. ಅಂದ್ರೆ ನಾನು ಅವನ ಕೊನೆಗೆ ಗುರಿಯಾಗಿ ಪ್ರಯೋಗ ಮಾಡಿ ಅವನನ್ನು ಕೊಲ್ಲಬೇಕು. ಆತ ನನ್ನನ್ನು ಕೊಲ್ಲುವುದಿದ್ರು ಅವ ನನ್ನ ಕೊನೆಗೆ ಸರಿಯಾಗಿ ಗುರಿಯನ್ನು ಹಿಡಿದುಕೊಳ್ಳಬೇಕು. ಇರುವರೆಗೂ ಶರಸಂಧಾನ ಒಂದೇ, ನಾಲಿಗೆ ಒಂದೇ. ನಾನು ಇವತ್ತು ಸೂರ್ಯಾಸ್ತ ಒಂದು ಮುಗಿಸ್ತೇನೆ ಎಂದು ಪ್ರತಿಜ್ಞೆ ಮಾಡಿದ್ದೇನೆ. ಅರ್ಜುನನು ಸೂರ್ಯಾಸ್ತದೊಳಗೆ ನನ್ನನ್ನು ಕೊಲ್ತೇನೆ ಎಂದು ಪ್ರತಿಜ್ಞೆ ಮಾಡಿದ್ದಾರೆ. ನಾಲಿಗೆ ಒಂದು. ನಮ್ಮಲ್ಲಿ ಕುಟಿಲ ವಿದ್ಯೆಗಳು ಎದ್ದು ಕಂಡೇ ಶಲ್ಯ, ನಾವು ಅಡಿಬಿಡುವ ಧರ್ಮದಲ್ಲಿ. ಇದು ಜಾಣ್ಮೆಯ ವಿದ್ಯೆಯೋ ಕೌಟಿಲ್ಯದ ವಿದ್ಯೆ ಅಲ್ಲ? ಅಲ್ಲಪ್ಪ. ಯಾಕಂದ್ರೆ ನಾನು ಇವತ್ತು ಮುಖಾಮುಖಿಯಾದಾಗಲೇ ಅರ್ಜುನಿಗೆ ಎಚ್ಚರಿಸಿದ್ದೇನೆ. ಏನು ಅಂತ? ನಾನು ಎಷ್ಟೋ ಕುಟಿಲ ವಿದ್ಯೆಯನ್ನು ಮಾಡಿದನು, ಅರ್ಜುನನು ಮಾಡಿದನು. ಆದ್ರೆ ಇವತ್ತು ನಿರ್ಣಯಾತ್ಮಕವಾದಂತಹ ಯುದ್ಧ ಕುಟಿಲ ವಿದ್ಯೆ ಸರಳ ಇಲ್ಲ. ಹೇಳಿದ ಹಾಗೆ ಇವರು ಈ ತನಕ ನಡೆದುಕೊಂಡು ಬಂದಿದ್ದೇವೆ. ಆದ್ದರಿಂದ ಹಿಡಿದ ಗುರಿಯನ್ನ ಬದಲಾಯಿಸಬೇಕಾದ್ರೆ ಪರಮ ಪಾತಕನನ್ನ ಪಾಲಿಗೆ ಬಂದಿದ್ದು. ಈ ವಿಷಯದಲ್ಲಿ ನಿನ್ನ ಅಭಿಪ್ರಾಯ ಕೇಳುವುದಿಲ್ಲ. ಕಾರಣ ಒಂದು ಅಭಿಪ್ರಾಯ ಕೇಳದಿದ್ರೆ ಚಿಂತಿಲ್ಲ, ನೀ ಕೇಳಿದ್ದ ಕಾಡಿದೆ. ಆದರೆ ಒಂದು ಎಚ್ಚರಿಕೆ ಹೇಳ್ತೇನೆ, ಪ್ರತ್ಯಸ್ತ್ರ ಇದ್ದದ್ದನ್ನು ಪಾರ್ಥ ಖಂಡಿಸ್ತಾನೆ, ಇಲ್ಲದನ್ನು ಕೃಷ್ಣ ತಗ್ಗಿಸಿ ಹಾರಿಸ್ತಾನೆ. ಕೊರಳೆ ಗುರಿ ಅಂತ ಹೊರಟರೆ ಅರ್ಜುನನನ್ನು ತರಿಯುವ ಯೋಗದಿಂದ ನೀ ವಿವಂಚಿತನಾಗುತ್ತಿ. ಮುಂದಿನದ್ದು ನಿಮಗೆ ಅರಿಗೆ ಇನ್ನೊಂದುಂಟು ತೊಡು ಮರಳಿ ಬೇಗ ನೀವು ಮರಿಗೆ ಸಂಚಲನ ಶಿರಗಡಿವೆ ಎಂದೊರೆಯುತ್ತಿರಲು ಒಂದು ಕಾಲದಲ್ಲಿ ಕಾಂಡವ ದಾನದ ಕಾಲದಲ್ಲಿ ಅರ್ಜುನ ಬಾಣ ಪ್ರಯೋಗ ಮಾಡಿ ನನ್ನ ಬಾಲವನ್ನು ಕತ್ತರಿಸಿದ್ದ. ಹಾಗಾಗಿ ಅವನ
ಆ ಕೃಷ್ಣ ಮೋಸ ಮಾಡಿದ. ಮರಳಿ ತೊಡು, ಈಗ ಅರ್ಜುನ ಶಿರವನ್ನು ಖಂಡಿಸ್ತೇನೆ. ಅಭಿಷೇಕ ಪ್ರಸಂಗ ಯಾವುದು ಅಂತಲೂ ನೀನು ನಿರ್ಣಯಿಸು, ಶೀರ್ಷಿಕೆ ಏನು ಅಂತಲೂ ನೀನೇ ನಿರ್ಣಯಿಸು. ಅದನ್ನು ಮುಂದುವರಿಸುವುದು ಹೇಗೆ, ಯಾರಿಗೆ ಏನು ಎಲ್ಲ ನಿನ್ನದೇ ತೀರ್ಮಾನವ. ಹೌದು, ಆಗೋದಿಲ್ವಾ? ನಿನ್ನ ನಿರ್ಣಯ ಯಾವುದು ಅಂತಾದ್ರೆ ನಿನ್ನೆನಾಗಿ ಇವತ್ತು ಯುದ್ಧ ಆಗಬೇಕಿತ್ತಲ್ಲ. ನಿನ್ನೆ ಇಲ್ಲದ ನಾನು ನಿನ್ನ ರಥದ ಮೂತಿಗೆ ಬಂದು ಕುಳಿತದ್ದು ಯಾವುದಕ್ಕೆ? ನಿನ್ನ ನಿರ್ಣಯ ಅಲ್ಲ, ಅದು ಸುಯೋಧನನ ನಿರ್ಣಯ. ನೀನು ಹೇಳಿದಿರ್ಬೋದು, ನನ್ನಲ್ಲಿ ಹೇಳಿದ್ದವ. ನೀನು ಬಂದು ಹೇಳಿದ್ರೆ ನಿನ್ನಲ್ಲಿ ಯಾರು ಬರ್ತಾರೆ? ಅದಲ್ಲ, ಆದ್ದರಿಂದಲೇ ಹೇಳಿದ್ದು ಪಕ್ಷ ಅಲ್ವೋ. ಈಗ ನಾನು ಹೊರಟದ್ದಕ್ಕೆ ಮಾಡ್ಲಿಕ್ಕಲ್ಲ, ಮಾಡಿಸಲಿಕ್ಕೆ. ನೀನು ಈಗ ಮಾಡಬೇಕು, ನನಗೆ ಬೇಕಾದ ಕೆಲಸ ಮಾಡಬೇಕು. ಅವ ಹೇಳಿದ ನುಡಿಗೆ ನಾನು ಒಲಿದದ್ದರಿಂದ ಅದನ್ನೀಗ ಶಲ್ಯ ಸಾರಥ್ಯದಲ್ಲಿ ವಿಜೃಂಭಿಸ್ತಾ ಇರುವ ಕರ್ಣ ತೆಗಿತಾನೆ, ಹೊಡಿತಾನೆ, ಕೊಲ್ಲುತ್ತಾನೆ. ಉರಕಾಗಿಯೇ ಬೆಸಸಿ ಅದನ್ನು ತೆಗೆದು ಹೊಡೆಯ ತಕ್ಕದ್ದು. ನಾನು ಹೇಳಿದ ಹಾಗೆ ಕೇಳ್ತೇನೆ ಅಂತ ಬದ್ಧತೆ ಉಂಟು. ಶಲ್ಯ ಸಾರಥ್ಯದಲ್ಲಿ ಶಲ್ಯ ಸೂಚನೆಯಂತೆ ವರ್ತಿಸ್ತೇನೆ ಎಂಬ ಬದ್ಧತೆ ಕೌರವನಲ್ಲಿ ನಿನಗಿದ್ದದ್ದನ್ನು ನೀನು ಮಾನಿಸ್ತೀಯಾದರೆ, ನಾನಿರುವಲ್ಲಿಯ ತನಕ ಅಪ್ರಚೋದಿತವಾಗಿ ಸ್ವಪ್ರಚೋದನೆಯಿಂದ ಹೇಳಿದ್ದು ಕೇಳಬೇಕು ಅಂತ ನಾ ಹೇಳಿದ್ದೇನೆ. ಇದೊಂದು ವಿಷಯ ಯಾಕಾಗುವುದಿಲ್ಲ? ನಾನೇನು ಪಾಠಕ ಮಾಡ್ಲಿಕ್ಕೆ ಮಾಡೋ, ಏನಾಗುವುದಿಲ್ವೋ? ಮಾತೆಗಿತ್ತೇನು ಭಾಷೆಯನು ಮಾತೆಗಿತ್ತೇನು ಭಾಷೆಯನು ತವ ಜಾತರೊಳೆ ಐವರನು ರಣದಲ್ಲಿ ಆದಿಸದೆ ನಾ ಕಾಯ್ವೆಯೆಂಬ ತವ ಜಾತರೊಳಗೈವರನು ರಣದಲ್ಲಿ ಆದಿಸದೆ ನಾ ಕಾಯ್ವೆಯೆಂಬ ಮಾತಿಗೋ ಸುಗವೇ ಸೋತವನು ನಾನೀಗ ಸೋತವನು ನಾನೀಗ ಪಾರ್ಥನ ಖಾತಿಗೊಪ್ಪಿಸಿ ಕಳೆವೆ ತನುವನು ಪಾರ್ಥನ ಖಾತಿಗೊಪ್ಪಿಸಿ ಕಳೆವೆ ತನುವನು
ಎನ್ನಲು ಮಾತೆಗಿತ್ತೆನು ಭಾಷೆಯನು ಆ ಮಾತಿಗೋ ಸುಗವೇ ಸೋತವನು ನಾನೀಗ ಶಲ್ಯ 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 ಅದ್ಯಾಕೆ ನಿನ್ನ ಮುಖ ವಿವರಣೆ ಆಗು. ಮರಳಿ ತೋಡು, ಮರಳಿ ತೋಡು. ತೊಡಬೇಕು, ಎಲ್ಲಿ ಬೇಕಾದ್ರೆ ತೊಡಬೇಕು. ಪ್ರಸಂಗ ಕರ್ಣಾರ್ಜುನ ಕಾಲವೂ ಅಲ್ಲ, ಅಶ್ವಸೇನ ವಿಜಯವೂ ಅಲ್ಲ, ಕೌರವ ಪ್ರತಾಪ ಅಥವಾ ಕೌರವೇಶ್ವರ ವಿಜಯ. ಅದಾಗಬೇಕು ಅಂತಾದ್ರೆ ತೆಗೆದು ಹೊಡಿಬೇಕು. ನಿನ್ನ ಮಾತಿನಂತೆ ನಡೆದುಕೊಳ್ಳುವುದಕ್ಕೆ ನಾನು ಅಸಮರ್ಥನಾಗಿದ್ದೇನೆ. ಅದು ಒದಗಿ ಬಂದಿದೆ, ತೆಗೆದು ಹೊಡೆಯುವುದಕ್ಕೆ ನಿನಗೆ ಗೊತ್ತುಂಟು. ಹೊಡೆದರೇನೀಗ? ಶನಿ ಭೂಪತಿ, ಓ ಪಾರ್ಥನ ಕೊರಳಿಗೆ ಸರಿಯಾಗಿ ಗುರಿಯನ್ನು ಹಿಡಿದಾಗಲೇ ಹಾ ಸಾರಿ ಸಾರಿ ನೀನು ಹೇಳಿದೆ. ಹೌದು ಆವಾಗಲೇ ನಿನ್ನ ಮಾತನ್ನು ನಾನು ಕೇಳಲಿಲ್ಲ. ಹೌದು. ಕಾರಣ ಏನು? ಹಾ ಒಂದು ನನ್ನ ಮೇಲಿರುವಂತಹ ವಿಶ್ವಾಸ, ಹಾ ಮತ್ತೊಂದು ಹಿಡಿದ ಗುರಿಯನ್ನ ಬದಲಾಯಿಸಕೂಡದು ಎನ್ನುವಂತಹ ಒಂದು ಎಚ್ಚರಿಕೆ. ಹಾ ಅದು ಅಪಮಾನಕ್ಕೆ ಕಾರಣ ಅಂತ ನಾನು ಭಾವಿಸಿದ್ದೆ. ಅದನ್ನು ನಾನು ಗಂಭೀರವಾಗಿ ಪರಿಗಣಿಸಲಿಲ್ಲ. ಯಾಕೆ ಅಂದ್ರೆ ನಾನಾಗಿ ಕೊಟ್ಟ ಸಲಹೆ ಅಲ್ಲ, ಕೇಳಿದ್ರಿಂದ ಹೇಳಿದೆ. ಅದರ ಉಪಕಾರ ನಿನಗೆ ಬೇಡ ಅಂತಾದ್ರೆ ನನಗೇನು ಅಂತ ಸುಮ್ಮನಾದೆ. ಇದು ಆಗಲ್ಲ, ಇದು ನಾನೇ ಹೇಳಿ ತೆಗೆಯಬೇಕು, ಹೊಡಿಬೇಕು. ಮತ್ತೆ ಮರಳಿ ಹೂಡಕೂಡದು, ಬಿಡಕೂಡದು ಅಂತ ಇಲ್ಲವೇ ಇಲ್ಲ. ಬಿಡಬಹುದು, ಹೂಡಬಹುದು, ಆದ್ರೆ ಏನು ಮಾಡೋದು? ನೀನೇ ಕೇಳಿದ್ದಲ್ವೋ ಪರಿಚಯ ಕೇಳುವಾಗ, ಮರಳಿ ಬಾಣಗಳು ನೀನಾರು ಈ ವಿಶಿಖ ಅಂತ. ಅಂದ್ರೆ ಬರುವ ಬಾಣಗಳು ಕೆಲವುಂಟು ಅಂತ ನೀನು ಒಪ್ಪಿಯೇ ಕೇಳಿದ್ದಲ್ವೋ. ಹೌದಪ್ಪ, ಆದ್ರೆ ಈ ಕ್ಷೇತ್ರದಲ್ಲಿ ಮರಳಿ ಬಂದಿದ್ದೀರಿ. ಇದು ಮೊದಲು. ಹಿಂದೆ ತ್ರೇತೆಯಲ್ಲಿ ರಾಮನಿಗೆ ಬರ್ತೀವಿ ಬಂದಿತ್ತು. ಹೌದು. ಆದ್ರೆ ನಮಗಿದು ಹೊಸ ಅನುಭವ. ಏನೇ ಆದ್ರೂ ಮರಳಿ ನೀನು ಹೇಳಿದಾಗೆ ತೊಡಬಹುದಿತ್ತು. ಆದ್ರೆ ತೊಡುವುದಕ್ಕೆ ಆಗ್ತಾ ಇಲ್ಲ. ಯಾಕೆ? ಎಂತೆಂಥದನ್ನೆಲ್ಲ ತೊಟ್ಟಿದ್ದಿ, ಹೊಡೆದಿದ್ದಿ, ಬಿಟ್ಟಿದ್ದಿ. ಇದನ್ನೊಂದು ತೆಗೆದ್ರೇನೀಗ? ಶನಿ ಭೂಪತಿ, ನಿನಗೆ ಸರ್ಪ ಸಂತತಿಯನ್ನು ಕೈಯಿಂದ ಮುಟ್ಟುವುದಿಲ್ಲ ಅಂತ ಏನಾದ್ರು? ಹಾಗೇನಿಲ್ಲ. ಮತ್ತೆಂಥದ್ದು? ಇಲ್ಲಿಯವರೆಗೆ ಯಾರನ್ನೂ ಹೇಳದ ನಾನೊಬ್ಬನೇ ತಿಳಿದ ವಿಷಯವನ್ನು ಈಗ ಅನಿವಾರ್ಯದಲ್ಲಿ ನಿಮಗೆ ಹೇಳಲೇಬೇಕಾಗಿದೆ. ರಹಸ್ಯ ಈಗ ಸ್ಫೋಟ ಆಗ್ತಾ ಇರುವುದು ಖಂಡಿತ. ಒಂದು ದಿವಸ ಸೂರ್ಯೋದಯಕ್ಕೆ ಸರಿಯಾಗಿ ಅರ್ಘ್ಯ ಜಲವನ್ನು ಕೈಯಲ್ಲಿ ಹಿಡಿದು ಅಂಜಲಿ ಬದ್ಧರಾಗಿ ನಿಂತಹ ಸಂದರ್ಭ ಭಗವಾನ್ ಭಾಸ್ಕರನ್ನು ಧ್ಯಾನಿಸುತ್ತಾ ಇದ್ದೆ. ಇದ್ದಕ್ಕಿದ್ದೆಯಾಗಿ ಕಿವಿ ಧರೆಗೆ ಬಂದರಗಿತು. ಮಗು ಕರ್ಣ! ಕಣ್ಣು ತೆರೆದೆ ಆಶ್ಚರ್ಯಚಕಿತನಾದ. ಯಾಕೆ ರಾಧಾದೇವಿಯಲ್ಲಿ ಬರಬಾರ್ದು? ಅತ್ತ ಇತ್ತ ಸುತ್ತಮುತ್ತ ನೋಡಿದಾಗ ನನಗೆ ಚಿರಪರಿಚಿತವಾದಂತಹ ಧ್ವನಿಯಾದರೆ ಆಶ್ಚರ್ಯಕ್ಕೆ ಅವಕಾಶವೇ ಇಲ್ಲ. ಅಪರಿಚಿತವಾದಂತಹ ಧ್ವನಿ. ಹಾಗಾಗಿಯೇ ನೋಡುವಾಗ ಅನತಿ ದೂರದಲ್ಲಿ ಶುಭ್ರ ವಸನಧಾರಿಯ ಮೂಲೆಗೆ ಸೆರಗನ್ನು ಮರೆ ಮಾಡಿಕೊಂಡು ನತಮಸ್ತಕಳಾಗಿ ಒಬ್ಬಳು ನಿಂತಿದ್ದರು. ಮಗು ಕರ್ಣ ಅಂತ ಕೂಗಿದ್ದು ಆ ಮಹಾತಾಯಿ ಎಂದು ಅರ್ಥವಾಯಿತು. ನಾನು ನೀನು ಆ ಸಂಬೋಧನೆ ಹೇಳುವಾಗಲೇ ರಾಧಾದೇವಿ ಬಂದಿರಬೇಕು ಅಂತ ಊಹಿಸಿದೆ ಅಲ್ವೋ? ಆವಾಗ ಓಡಿ ಹೋದೆ. ಮೂಲೆಗೆ ಮುಸುಕಿದ ಸೆರಗನ್ನು ಸರಿಸಿ ನೋಡುವಾಗ ಅವಳು ಬೇರೆಯಾಗುವಾಗ ನನ್ನ ವಿರೋಧಿಯಾದಂತಹ ಪಾರ್ಥನ ಮಾತೆ ಕುಂತಿ ದೇವಿ. ಆವಾಗ ಕುತೂಹಲ ಮತ್ತು ಹೆಚ್ಚಾಯಿತು. ಆದರೂ ಮಗು ಕರುಣ ಅಂತ ಕೂಗಿ ಕರೆದಿದ್ದಾಳಲ್ಲ, ಯಾವುದೋ ಒಂದು ಅವ್ಯಕ್ತವಾದಂತಹ ಭಾವನೆಯ ಸೆಳೆತಕ್ಕೆ ನಾನು ನನಗರಿಗಿಲ್ಲದಂತೆ ಸಿಲುಕಿಕೊಂಡೆ. ನನ್ನ ಕರುಳನ್ನೇ ಕರೆದ ಅನುಭವವಾಯಿತು. ಹಾಗಾಗಿ ಅವಳ ಕಾಲಬುಡದಲ್ಲಿ ಕುಸಿದು ಕುಳಿತು ಏನಮ್ಮ ಏನಮ್ಮ ಏನು ಕರೀತಾ ಇದ್ದಿ, ಏನಾಗಬೇಕು ಕೇಳಿ. ಕೇಳಿ. ಆವಾಗ ಪಾರ್ಥನ ಮಾತೆ ಒಂದು ಮಾತನ್ನು ಹೇಳಿದೆ. ಏನದು?
ನನ್ನ ಮಕ್ಕಳ ಐವರನ್ನು ಮೋಹಿಸಬೇಡ ನಾಳಿನ ಯುದ್ಧದಲ್ಲಿ. ಪಾಂಡವ ಜನನಿಯಂದು ಆವಾಗ ಜಾಗೃತರಾದ ಅಮ್ಮ ಆಗದಮ್ಮ, ನಿನ್ನ 400 ಮಕ್ಕಳನ್ನು ಬೇಕಾದ್ರೆ ನಾನು ಔದಾರ್ಯದಿಂದ ಬಿಡ್ತೇನೆ. ಒಬ್ಬ ಅರ್ಜುನ ಅವರನ್ನ ಪ್ರತಿಸ್ಪರ್ಧಿ. ಈ ಕರ್ಣನ ಅಸ್ತಿತ್ವ ಇರುವುದೇ ಅರ್ಜುನನ ದ್ವೇಷದಲ್ಲಿ. ನಾವೀವರು ಪ್ರತಿಜ್ಞಾಬದ್ಧರಾಗಿದ್ದೇವೆ. ಹಾಗಾಗಿ ಅರ್ಜುನನೊಬ್ಬರನ್ನು ಕೊಂದು ಕಳೆಯುತ್ತೇವೆ. ಅಲ್ಲ, ಮಾಡಿದ ಪ್ರತಿಜ್ಞೆಯಂತೆ ಅರ್ಜುನ ನನ್ನನ್ನು ಕೊಂದು ಕಳೆಯಿತು. ಆವಾಗ ಮತ್ತೊಂದು ಮಾತನ್ನು ಹೇಳಿದೆ. ಏನು? ಹಾಗಾದರೆ ಏನಮ್ಮ ಹಾಗಾದರೆ ಬಿಡು, ನೀನು 400ರನ್ನ ಕಾಯುತ್ತೇನೆ ಅಂತ ಹೇಳಿದೆಯಲ್ಲ, ಸಾಕು, ಒಬ್ಬರನ್ನು ಹೇಗಾದರೂ ನಾನು ಉಳಿಸಿಕೊಳ್ಳುತ್ತೇನೆ. ಆದರೆ ತೊಟ್ಟಂಬನ್ನು ತೊಡಬೇಡ ಮಗನೇ ಅಂತ ಹೇಳಿ. ತೊಟ್ಟಂಬನ್ನು ತೊಡುವುದು ಬೇಡ. ನನಗೆ ಮುಂದುವರಿತು. ಈ ಯುಗದಲ್ಲಿ ತೊಟ್ಟಂಬನ್ನ ತೊಡುವ ಪ್ರಮೇಯ ಉಂಟು. ಮರಳಿ ಬಂದ ಪ್ರಕರಣ ಕೇಳಿದ್ದೇ ಇಲ್ಲ. ಹಾಗಾದ್ರೆ ಇದು ಗಿಳಿಪಾಠದ ಮಾತು ಅಂತ ಅರ್ಥ ಮಾಡಿಕೊಳ್ಳಿ. ಏನೋ ಕೇಳ್ತಾ ಇದ್ದಾಳೆ, ಸರಿ, ನನ್ನಿಂದ ಪಡೆದ್ರೆ ಅವಳಿಗೆ ತೃಪ್ತಿ ಆಗ್ತದೆ ಅಂತಾದ್ರೆ ಆದರೆ ಕೊಡುವಲ್ಲಿ ನನಗೇನು ತೊಂದರೆ ಉಂಟು? ಆಯ್ತಮ್ಮ, ತೊಟ್ಟಮ್ಮನ್ನ ತೊಡುವುದಿಲ್ಲ ಅಂತ ಪಾರ್ಥನ ಮಾತಿಗೆ ನಾನು ಮಾತನಾಡಬೇಕು. ಈಗ ಅರ್ಥವಾಗ್ತದೆ. ಏನು? ಮರಳಿ ಒಪ್ಪು ಬೀಳ್ತಾ ಇದೆ. ಮರಳಿ ತೊಡು. ಪ್ರಾಯಶಃ ಇಂಥ ಒಂದು ಭವಿಷ್ಯದ ಸೂಚನೆಯನ್ನ ಕೊಟ್ಟವರು ಯಾರಿರಬಹುದು ಅವಳಿಗೆ ಎನ್ನುವುದು ಈಗ ಅರ್ಥವಾಗ್ತಾ ಇದೆ. ಆದರೂ ನಾನು ಅರ್ಜುನನ ಮಾತಿಗೆ ಮಾತು ಕೊಟ್ಟಿದ್ದೇನೆ. ಅರ್ಜುನನ ಮಾತೇ ಇರಬೇಕು, ನನ್ನ ಮಾತೇ ಇರಬೇಕು, ಎಲ್ಲ ಮಾತೇ ಇರಬೇಕು, ಎಲ್ಲರೂ ಒಂದೇ ಇರಬೇಕು. ಆ ಮಾತಿಗೆ ಕೊಟ್ಟ ಮಾತಿಗಾಗಿ ನಾನು ಸೋತು ಹೋಗಿದ್ದೇನೆ. ಯಾವುದರಲ್ಲಿ? ಅರ್ಜುನನ ಯುದ್ಧದಲ್ಲ, ಈ ಶರವನ್ನು ತೊಡುವಲ್ಲಿ ನಾನು ಸೋತಿದ್ದೇನೆ. ಹಾಗಂತ ಇಷ್ಟಕ್ಕೂ ಕಾರಣವಾದಂತ ಅರ್ಜುನ ನನ್ನ ವಿರೋಧಿ, ನನ್ನ ಖಾತಿ ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಾಳೆ. ಈ ನನ್ನ ಖಾತಿ, ಅದರಲ್ಲಿಯೂ ಸೋಲುವಂತೆ ಮಾಡಿದ ಈ ನನ್ನ ಖಾತಿ ಹೆಚ್ಚಾದಾಗ ಅರ್ಜುನನ ತೊಡುವನ್ನು ಖಂಡಿತ ಇರುವಂತ ವಿಶ್ವಾಸ ಉಂಟು. ನಾನು ಸಂಪೂರ್ಣ ಸೋತಿದ್ದೇನೆ ಎಂದು ನೀನು ಭೀತಿ ಪಡುವುದಿಲ್ಲ. ಬೇಕಷ್ಟು ಶರವನ್ನು ನೀನು ಮುಂದುವರಿಸು, ತೊಂದರೆ ಇಲ್ಲ. ನನಗಿಲ್ಲಿ ಹೆಚ್ಚಿನ ಏನು ಹೇಳಲಿಕ್ಕಿಲ್ಲ. ಆದ್ರೆ ಹೇಳಬೇಕಾದದ್ದು ಹೇಳದೆ ಉಳಿಸುವುದಕ್ಕೂ ಇಲ್ಲ. ಆದ್ರಿಂದ ಹಲವಿಲ್ಲ, ಕೆಲವು ಮಾತ್ರ ಇರು. ಎಂತದಕ್ಕೆ ಹಳವಿದೆ ರಣದಿ ನದಿದು ಮೊರಗಿದ ನದಿಸುತ್ತ ಶಿಖಂಡಿಯ ನಿಲದು ತಲಜ ಕುಂಬರತನುವ ನೀಗಿದ ತಲಜ ಕುಂಬರ ತನುವ ನೀಗಿದ ಸುತ ನಿಮಿತ್ತ ಅಲಗ ಮರಳಿದೆ ಎಂಬ ಫಲಗಳ ನನಗಿರುವುದು ಅಲಗು ಮರಳಿದೆ ಎಂಬ
ಮೋಹವೆಂಬುದು ರಾಗದಲ್ಲಿರಲಿ ಅಥವಾ ಭಾವದಲ್ಲಿರಲಿ, ಅದು ವಿವಶತೆಯನ್ನು ತಂದು ಕೆಡಿಸುವುದಾವು. ಅಂದ್ರೆ ಅನ್ಯ ಕಾರ್ಯಗಳಿಂದ ನಮ್ಮನ್ನು ಕೆಡಿಸ್ತದೆ ಅಂತ, ಅದಕ್ಕೆ ವಿವಶರಾದದ್ದರಿಂದ ಕೆಡ್ತದೆ ಅಂತಲ್ಲ, ಬೇರೆ ನೆನಪೇ ಹೋಗಿ ಬಿಡ್ತದೆ. ಮೋಹ ವಿವಶನಾಗಿ ನೀ ಮಾಡಿದ ಕೃತ್ಯ ಅಲ್ಲ, ನಿನ್ನೊಬ್ಬರನ್ನು ಹೇಳುವುದೆಂತದಕ್ಕೆ. ಸೇನಾಧಿಪತ್ಯದ ಕಿರೀಟ ತೊಟ್ಟು ಪದದಲ್ಲಿ ನಿಷ್ಠರಾದವರೆಲ್ಲರೂ ತೋರಿದ್ದಿದೆ. ಅದು ಭೀಷ್ಮರಿರ್ಲಿ, ದ್ರೋಣರಿರ್ಲಿ, ಹುಟ್ಟಿದ್ದು ಭಾಗೀರಥಿ ನಂದನನಾಗಿರ್ಲಿ, ಮತ್ತೊಬ್ಬಾತ ಕಲಶ ಸಂಭವನೆನಿಸಿರ್ಲಿ. ಈಗ ನೀನು ರಾಜೇಯನಾದವರು ಅಧಿರಥ ಸಂಜಾತ ಅಲ್ಲ, ಸಂಜಾತ ಅಂತಲ್ಲ, ಪಾಲಿತ ಪುತ್ರ. ನೀವು ಮೂವರು ಮಾಡುವುದೇ. ಗೋವಿಂದನನ್ನಾದರೂ ವಿರೋಧಿಸ್ತೇನೆ ಅಂತ ಅವ ಹೊರಡುವುದು, ನಿಮ್ಮ ಒಡೆಯ ಗೋವಿಂದ ಅಂತ ಹೇಳಿ ನೀವು ಮೂವರು ಅವನಿಗೆ ನಾಮ ಹಾಕು. ಸೇನಾಧಿಪತಿ ಎಲ್ಲಿಯದ್ದು ವ್ಯಕ್ತಿಗತವಾದ ವಿದ್ವೇಷ. ಅಂಬಾ ಪ್ರಕರಣಕ್ಕೂ ಕೌರವನಿಗೂ ಸಂಬಂಧ ಎಂಥದ್ದು? ಅದರಲ್ಲಿ ಮಾಡಿದ ನಿರ್ಬಂಧ, ಹುಲು ಶಿಖಂಡಿ ಎದುರು ಹೋರಾಟ ಇಲ್ಲ ಅಂತ, ಅದನ್ನೇ ನಿಮಿತ್ತವಾಗಿಸಿಕೊಂಡು ಹೊಡೆಯುವವ ಪಾರ್ಥ ಅಂತ ಗೊತ್ತಿದ್ರು, ನೋಯುವುದು ಪಾರ್ಥನಸ್ತ್ರದಿ ಎಂಬುದನ್ನು ಅರಿತು ಶರತಲ್ಪದಲ್ಲಿ ಪವಡಿಸಿದ. ಅಂದರೆ ಕೌರವನಿಗೆ ನಿಷ್ಠನಾದಂತೆ ವ್ಯವಹರಿಸ್ತಾ ಪಾಂಡವರಿಗೆ ಬೇಕಾದಂತೆ ಮಲಗಿದ. ಮತ್ತೆ ಬಂದದ್ದು ದ್ರೋಣಾಚಾರ್ಯ. ಗೊತ್ತುಂಟು ತನ್ನ ಮಗ ಎಂಥವನು, ಹೇಗಿದ್ದವನು ಅಂತ ಗೊತ್ತುಂಟು. ಶಿರೋಮಣಿಯನ್ನು ಧರಿಸಿದಂತ ಅವನ ಯೋಗ್ಯತೆ ಏನು ಎಂಬುದನ್ನು ಅರಿತರಿತು ಸತ್ತ ಎಂಬ ವರ್ತಮಾನದಿಂದ ಬೆಚ್ಚಿ ಬಿದ್ದವರಂತೆ ರಣಮಧ್ಯದಲ್ಲಿ ಬದ್ಧ ಪದ್ಮಾಸನಸ್ಥರಾಗಿ ಯೋಗಾರೂಢರಾಗಿ ಏನನ್ನು ಅರಿಯುವುದಕ್ಕೆ ಹೊರಟಂತೆ. ಶಿಬಿರದಲ್ಲಿ ಸ್ಥಳ ಇರಲಿಲ್ಲ ಅವರಿಗೆ, ರಣಮಧ್ಯದಲ್ಲಿ ಶತ್ರು ಸಮ್ಮುಖದಲ್ಲಿ. ಅದು ಯಾರು? ಯಜ್ಞಕುಂಡದಿಂದ ಇವರನ್ನು ಕಡಿದುಕೊಳ್ಳುವುದಕ್ಕೆ ಹುಟ್ಟಿದ ದೃಷ್ಟದ್ಯುಮ್ನ ನೋಡ್ತಾ ಇರುವಂತೆ ಇವರು ಶಸ್ತ್ರಸನ್ಯಾಸ ಕೈಗೊಂಡು ಪದ್ಮಾಸನದಲ್ಲಿ ಕುಳಿತುಕೊಳ್ತಾರೆ ಅಂತಾದ್ರೆ ಬ್ರಾಹ್ಮಣನಿಗೆ ಸಾಯುವ ಕಾಲದಲ್ಲಿ ಹುಚ್ಚು ಅಂತಲ್ಲದೆ ಬೇರೆ ಏನಾದ್ರೂ ಹೇಳಲಿಕ್ಕುಂಟ? ಅಂತೂ ಹೋರಾಟ ಮಾಡುವುದು ಕೌರವನಿಗಾಗಿ, ಶಸ್ತ್ರ ಕೆಳಗಿಟ್ಟು ಕೂತುಕೊಳ್ಳುವುದು ಪಾಂಡವರಿಗೆ ಬೇಕಾದಾಗಿ, ಕಡಿಯುವುದಕ್ಕೆ ಅನುಕೂಲ ಆಗುವ. ಈಗ ನೀನು ಅಲಗು ತಾನಾಗಿ ಮರಳಿ ಬಂದು ಹುಡು ತೊಡು. ನೀನೀಗ ಪಾಂಡವ ಮಾತೆ ಬಂದ ಕಥೆ ಹೇಳ್ತಿ, ಮಾತೆಗಿತ್ತೇನು ಭಾಷೆ. ನಿನ್ನಲ್ಲಿ ಒಂದೇ ಕೇಳುದು ಈ ಪ್ರಕರಣ. ಪಾರ್ಥನನ್ನು ಕೊಂದು ಕಳೆಯುವುದಕ್ಕಿದ್ದ ಮಾರ್ಗಣವನ್ನು ಪಾರ್ಥನ ಮಾತೆಗೆ ಇದ್ದಂತಹ ಭಾಷೆಗಾಗಿ ನೀ ಮರಳಿ ತೊಡುವುದಿಲ್ಲ ಅಲ್ವೋ? ನನ್ನ ದೃಷ್ಟಿಯಲ್ಲಿ ಪಾರ್ಥನಿಗೆ ಹೊಡೆಯುವುದಿದ್ದರೆ ಕೌರವನಲ್ಲಿದ್ದ ಬಾಣಕ್ಕೆ ಹೆಸರೇನು ಗೊತ್ತುಂಟು? ಅದೊಂದೇ ಬಾಣ ಹೊಡೆಯುವುದಿದ್ದರೆ ಅದಕ್ಕೆ ಕಾರಣ ಅಂತ. ಈಗ ನಾನು ಸಂಬಂಧಿ ಎಂಬುದರಿಂದ ಧರ್ಮರಾಯನಿಗೊಂದು ಮಾತು ಕೊಟ್ಟು ಇದನ್ನು, ಈ ಬಾಣವನ್ನು ನಾನು ಮರಳಿ ತೊಡುವುದಿಲ್ಲ ಅಂತ ಹೇಳಿದರೆ, ಕೈ ಬಿಟ್ರೆ ಇದನ್ನು ನಾನಿನ್ನು ಸ್ವೀಕರಿಸುವುದಿಲ್ಲ ಅಂತ ಹೇಳಿದರೆ ಆಕ್ಷೇಪ ಮಾಡಲಿಕ್ಕೆ ನಿನ್ನಲ್ಲಿ ಏನಾದ್ರೂ ವಿಷಯ ಉಂಟಾ? ಕುಂತಿದೇವಿಗೆ ಮಾತು ಕೊಟ್ಟದ್ದರಿಂದ ಪಾರ್ಥನನ್ನು ಕೊಲ್ಲಬಹುದಾದ ಆ ಸರಳನ್ನು ನೀನು ತೊಡುವುದಿಲ್ಲ. ಈಗ ನಾನು ಯಾರಿಗೇ ಮಾತು ಕೊಡ್ಲಿ, ಪಾಂಡವರಿಗೆ ಬೇಕಾದಂತೆ ನಿನ್ನನ್ನು ತೊಡುವುದಿಲ್ಲ ಅಂತ ಹೇಳಿದ್ರೆ ನಿನಗೆ ಅದಲ್ಲ, ಅದು ಸಲ್ಲ ಅಂತ ಹೇಳುವುದಕ್ಕೆ ನೈತಿಕತೆ ಇಲ್ಲ, ಧಾರ್ಮಿಕತೆ ಇಲ್ಲ, ಅಧಿಕಾರ ಇಲ್ಲ. ನೀನು ಹೇಳ್ತಿ ಗಿಳಿಪಾಠ ಅಂತ ಗೊತ್ತಾದದ್ದರಿಂದ ಮಾತು ಕೊಟ್ಟೆ ಅಂತ. ಪಾಠ ಒಪ್ಪಿಸಿದ್ದು ಗಿಳಿ ಇರಬಹುದು, ನಾವು ನೋಡಬೇಕಾದ್ದು ಬಾಯಿಪಾಠ ಕಲಿಯುವ ಮೊದಲು ಅದಕ್ಕೆ ಕಲಿಸಿ ಪಾಠ ಮಾಡಿದವ ಯಾರು ಅಂತ. ಗಿಳಿ ದುರ್ಭಾಷೆಯನ್ನೇ ಹೇಳ್ತಾ ಇದ್ರೆ ನಾವು ಉರು ಹೊಡೆಯುವುದಲ್ಲ, ಅದು ಶ್ಲೋಕವನ್ನು ಸುಸಂಸ್ಕೃತವಾಗಿ ಆಡ್ತಾ ಇದ್ರೆ ನಮಗೆ ಗೊತ್ತಿಲ್ಲದಾದ್ರೆ ನಾವು ಬಾಯಿಪಾಠ ಮಾಡುವ. ಪಾಠ ಮಾಡಿದವರಾರು ಅಂತ ಗೊತ್ತಿಲ್ಲದ ಗಿಳಿ ಈಗ ಅರ್ಥ ಆಯ್ತಾ? ಕೃಷ್ಣ ಪಾಠವನ್ನು ಒಪ್ಪಿಸಿದ ಗಿಣಿಯಾದಳು ಕುಂತಿದೇವಿ ಅಂತ. ಇದು ಗೊತ್ತಾದ ಮೇಲೆ ಈಗ ನನಗೆ ಇನ್ನೊಂದು ಗೊತ್ತಾಯ್ತು. ಹೇಗೂ ಕುತ್ತಿಯ ಮೂಲಕ ಪಾರ್ಥನಿಗೆ ಘಾತ ಎಸಗುವ ಮಾರ್ಗಣವನ್ನು ನೀ ತೊಡೆದಂತೆ ಮಾಡ್ತಾನೆ ಅಂತಾದ್ರೆ ಬೇರೆ ಬಾಣದಿಂದ ಪಾರ್ಥ ಸಾಯ್ತಾ ಇದ್ದೆ, ಅದನ್ನು ತಪ್ಪಿಸ್ತಾ ಇದ್ದೆ ಕೃಷ್ಣ. ಕರ್ಣ ಈ ಉರಗಮುಖಿ ಶರವನ್ನು ತೊಡದಂತೆ ಕುಂತಿಯ ಮೂಲಕ ತಪ್ಪಿಸಿದ್ದಾನೆ ಅಂದ್ರೆ ಕೃಷ್ಣ ಒಂದು ನಿರ್ಣಯ ಮಾಡಿದ್ದಾನೆ, ಪಾರ್ಥನಿಗೆ ಹಾನಿ ಆಗುವುದಿದ್ರೆ ಈ ಒಂದು ಬಾಣದಿಂದ ಮಾತ್ರ, ಬೇರೆ ನನ್ನದು ತಪ್ಪಿಸಿದ್ದಾಳೆ ಅವಳು. ಪಾರ್ಥನಿಗೆ ಸಾಯುವುದಿದ್ರೆ, ಸಾವು ಬರುವುದಿದ್ರೆ ಈ ಒಂದು ಬಾಣದಿಂದ, ಅದನ್ನು ತಪ್ಪಿಸಿದ. ಇಲ್ಲಿಗ ನಾನು ಯಾವ ಕರ್ಮಕ್ಕೆ ನಿನ್ನ ರಥದಲ್ಲಿ ಕೂತುಕೊಳ್ಳುವುದು? ಈ ವಿಷಯವನ್ನು ಮೊದಲೇ ನಾನು ಹೇಳಬೇಕಿತ್ತು.
ಹೌದು. ತಪ್ಪಿಸುವ ಪ್ರಯತ್ನವನ್ನು ಮಾಡ್ತಿದ್ದೇವೆ. ಇಲ್ಲ ಇಲ್ಲ, ಮೊದಲು ಹೇಳಿದ್ರೆ ನಾನು ರಥ ಏರುವ ಪ್ರಯತ್ನವನ್ನೇ ಮಾಡ್ತಿರ್ಲಿಲ್ಲ. ಹೌದೌದು, ಬರ್ತಲೇ ಇರ್ಲಿಲ್ಲ. ಆದ್ರೆ ಬಂದು ಇಷ್ಟೊಂದಾದ್ರೂ ಇದೆಯಲ್ಲ. ಅಲ್ಲ, ಅದು ಗೊತ್ತಿಲ್ಲ ನಿಮ್ಗೆ. ಅದಕ್ಕೆ ಕೆಲವೊಮ್ಮೆ ಏನಾಗ್ತದೆ ಗೊತ್ತುಂಟ, ಬಂದ ಮೇಲೆ ಇರಬೇಕಾಗ್ತದೆ. ಎಲ್ಲ ಸುಸಂಬದ್ಧವಾಗಿ ಉಂಟು ಅಂತಲ್ಲ. ಕೆಲವೊಮ್ಮೆ ಹಿಂದೆ ಆದ್ರೂ ಮುಂದೆ ಆದ್ರೂ ಮೇಲೆ ಆದ್ರೂ ಕೆಳಗೆ ಆದ್ರೂ ಬಂದ ಕರ್ಮಕ್ಕೆ ಇರಬೇಕಾಗ್ತದೆ. ಅಬದ್ಧವನ್ನಾದ್ರೂ ಸಹಿಸಬೇಕಾಗ್ತದೆ. ಆದರೆ ಸುಸಂಬದ್ಧತೆ ಎಷ್ಟು ಮಾಡುವುದಕ್ಕಾಗ್ತದೋ ಪ್ರಾಮಾಣಿಕವಾಗಿ ನನ್ನಿಂದ ಆಗುವಷ್ಟನ್ನು ಮಾಡಿ ನಮ್ಮ ದೋಷ ಇಲ್ಲ ಅಂತ ಎದ್ದು ನಡೀಬೇಕಾಗ್ತದೆ. ಇದು ಅಂದ್ರೆ ದೋಷಕ್ಕೆಲ್ಲ ಬೇರೆ ಅಲ್ಲ ಅಲ್ಲ, ನನ್ನದಲ್ಲ ದೋಷ ಅಂದದ್ದು ನಾನು. ಯಾಕೆ ಅಂದ್ರೆ ನೀನು ಹೇಳ್ತಿ ಪಾರ್ಥನ 4 ಮಂದಿ ಸೋದರರನ್ನು ಏನೂ ಮಾಡುವುದಿಲ್ಲ ಅಂತ ಮಾತು ಕೊಟ್ಟಿದ್ದೇನೆ ಅಂತ, ಅವರಿಗೆ ಹೊಡೆಯುವುದಿಲ್ಲ ಅಂತ ನೀನು ಮಾತು ಕೊಡುವುದು. ನನ್ನ ತಂಗಿಯ ಮಕ್ಕಳಿಗೆ ಕೌರವನಿಗೆ ಕೊಟ್ಟ ಮಾತಿಗಾಗಿ ನಾನು ಹೊಡೆಯುವುದು. ನಮಗೆಲ್ಲ ತಲೆಗೆಟ್ಟಿದೆ ಅಂತಲ್ಲ. ನಿನಗೆ ಮಾತ್ರ ಪ್ರಾಜ್ಞತೆ ಇದ್ದದ್ದು. ವೈರಿಗಳಿಗೆ ಮಾತು ಕೊಟ್ಟು ಬೇಕಾದಂತ ನಡೆದು ಕೌರವನನ್ನೇ ಹಿರಿದು ಅವನನ್ನು ಕಚ್ಚ ಮುಟ್ಟ ಮುಳುಗಿಸಿದ ಅವರಿಬ್ಬರು. ನೀ ತಲೆಯು ಕಾಣುವುದು ಬೇಡ ಅಂತ ಮಣ್ಣು ಹಾಕುವುದಕ್ಕೆ ಹೊರಟಿದ್ದು. ಆ ಮಣ್ಣು ಹಾಕುವ ಕರ್ಮಕ್ಕೆ ನಾನು ಇದು ಇಟ್ಕೊಂಡು ಬಂಜಿ ಹೊಡಿಬೇಕು. ಎಂತದ್ದು? ಯಾವುದಕ್ಕೆ? ಸಿಟ್ಟು ಮಾಡುವ. ಇದನ್ನು ನೀನು ಕೌರವನಿಗೆ ಹೇಳಿ ಇದು ಅಪರಾಧ ಅಲ್ಲ ಅಂತಂದ್ರೆ ಬರ್ತೇನೆ ಅಂತ ಹೇಳುದಿಲ್ಲ. ಮುಂದೆ ನಾನೇನು ಮಾಡಬೇಕು ಅಂತ ಮತ್ತೆ ಯೋಚನೆ. ಇವತ್ತು ನೀನು ನಾನು ಹೋದ ಮೇಲೆ ಸಾಯದೆ ಶಿಬಿರಕ್ಕೆ ಬಂದರೆ ನಿನ್ನ ಮುಖ ಕಾಣ್ತೇನೆ. ಕುಂತಿಗೆ ಮಾತು ಕೊಟ್ಟ ನೀನು ಮಾದ್ರಿಯ ಮಕ್ಕಳನ್ನು ಹೊಡೆಯುತ್ತಾ ಇರುವ ನನ್ನನ್ನು ಸಾರಥಿಯಾಗಿಸಿದಲ್ಲ. ನೀ ಬದುಕಬಾರದು. ಈಗ ಒಂದೇ ಕಾರಣಕ್ಕೆ ಹೋಗುವುದು, ನಿನ್ನಂತವ ನಾನಿರುವ ಪಕ್ಷದಲ್ಲಿ ಇನ್ನು ಬದುಕಬಾರದು. ನೀನು ಸಾಯ್ಬೇಕು. ನೀ ಸಾಯಲೇಬೇಕು. ನಿನ್ನ ಹೇಳ ನಾನು ನೋಡಬೇಕು. ನನ್ನ ಮಕ್ಕಳಿಗೆ ನನ್ನಿಂದ ಹೊಡೆಸಿ ನೀನು ಮದುವೆ